ಕಾರಣಂ ಜಗತಾಂ ಮುಂದೆ ಅರ್ಥಾದುಪರಿ ವಾರಣಂ ಯತ್ಪ್ರಮಾದ ಏಕಮಾತ್ರೇಣ ಮೂರ್ಖೋ ಭವತಿ ಪಂಡಿತಃ ವೇದಶಾಸ್ತ್ರ ಜಗೀರಾಂತಾಂ ವಾಣಿಂ ವಿನಾಶನಾಂ ಭಜೆ ಲೋಕಾಭಿರಾಮಂ ಪ್ರಾರಂಭದೀರ್ಣಂ ರಾಜೀವನೇತ್ರಂ ರಘುವಂಶನಾಥಂ ಕಾರುಣ್ಯರೂಪಂ ಕರುಣಾಕರಂತಂ ಶ್ರೀರಾಮಚಂದ್ರಂ ಶರಣಂ ಪ್ರಪದ್ಯೆ ಸೀತಾರಾಮ ಗುಣಗ್ರಾಮ ಪುಣ್ಯಾರಣ್ಯ ವಿಹಾರಿಣೌ ವಂದೇ ಶುದ್ಧ ವಿಜ್ಞಾನೌ ಕವೀಶ್ವರ ಕವೀಶ್ವರರು. ಶ್ರೀರಾಮಚಂದ್ರನ ಜನ್ಮೋತ್ಸವದಲ್ಲಿ ತಮ್ಮೆಲ್ಲರ ಜೊತೆ ಇರಲಿಕ್ಕೆ ಮನಸ್ಸು ಬಹಳ ಸಂತೋಷವನ್ನು ಅನುಭವಿಸ್ತಾ ಇದೆ. ಎಷ್ಟೋ ವರ್ಷಗಳಿಂದ ಇಲ್ಲಿ ನಾವು ಪ್ರತಿ ವರ್ಷವೂ ಕೂಡ ರಾಮಾಯಣದ ಕಥೆಯನ್ನು ಕೇಳ್ತಾ ಇದ್ದೇವೆ. ಆದರೂ ಕೂಡ ಏನು ಅನಿಸ್ತದೆ ಅಂತಂದ್ರೆ ಇನ್ನೂ ಕೇಳಬೇಕು. ರಾಮ ಅನ್ನುವಂತಹ ಆ ಶಬ್ದವೇ ಹಾಗೆ ನಮ್ಮನ್ನು ಯಾವಾಗಲೂ ಆಕರ್ಷಿಸ್ತಾ ಇರ್ತದೆ. ಕುಮಾರವ್ಯಾಸ ಹೇಳ್ತಾನೆ, ತಿಳುಕಿದ ನೀರಾಯ ರಾಮಾಯಣದ ಕವಿಗಳ ಭಾರತದಲ್ಲಿ ಕಾಲಿಡಲು ತೆರಳಿಲ್ಲ. ಪ್ರತಿಯೊಬ್ಬರು ಕೂಡ ರಾಮನನ್ನೇ ಆಶ್ರಯಿಸಿಕೊಂಡು ತಮ್ಮ ಎಲ್ಲ ರೀತಿಯ ವ್ಯವಹಾರಗಳನ್ನು ಮಾಡ್ತಾ ಇರ್ತಾರೆ. ಕಾರ್ಯವನ್ನು ಮಾಡಬೇಕು ಅಂತ ರಾಮ ಆಗಬೇಕು. ಇಮಾನ್ ಹೇಳಿ ಕುಮಾರವ್ಯಾಸ ರಾಮಾಯಣದ ಕವಿಗಳ ಭಾರತದೊಳಗೆ ಕಾಲಿಡಲಿಕ್ಕೆ ಸ್ಥಳವಿಲ್ಲ, ಅದಕ್ಕಾಗಿ ನಾನು ತಿಳಿಯ ಕೇಳುವೆ ಕೃಷ್ಣ ಕಥೆಯನ್ನು ಇಳೆಯ ಗಾನವು ಮೆಚ್ಚು ಬಂದದಿ ಎಂದು ಪ್ರಾರಂಭ ಮಾಡ್ತಾನೆ. ರಾಮನ
ಬರಬೇಕು. ಒಂದು ಯಾವಾಗಲೂ ಹೇಳ್ತಾ ಇರ್ತೇನೆ ನಾನು, ಮಗು ಹುಟ್ಟಿ ಭೂಮಿಗೆ ಬಿದ್ದು ಕೂಡಲೇ ಅಪ್ಪ ಅಮ್ಮ ಒಂದು ಷಡಕ್ಷರಿ ಮಂತ್ರವನ್ನ ಜಪಿಸಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಮುಂದಕ್ಕೆ ಬರಬೇಕು, ಮುಂದಕ್ಕೆ ಬರಬೇಕು. ಅದೇ ಭಯ. ಏನು ಮುಂದಕ್ಕೆ ಬರಬೇಕು? ಸಣ್ಣವಿದ್ದಾಗ ಸರಿಯಾಗಿ ಓದಬೇಕು, ಆಮೇಲೆ ಅತ್ಯುತ್ತಮವಾಗಿರುವಂತಹ ನೌಕರಿ ಸಿಗಬೇಕು, ಆಮೇಲೆ ಒಳ್ಳೆಯ ಹೆಂಡತಿ ಸಿಗಬೇಕು, ಆಮೇಲೆ ತವ ಮಕ್ಕಳಾಗಬೇಕು, ಅಲ್ಲಿಗಾಯ್ತು ಮತ್ತಿದೆ ಮುಂದುವರಿಬೇಕು, ಆಮೇಲೆ ಮೊಮ್ಮಕ್ಕಳು, ತವ ಮೊಮ್ಮಕ್ಕಳು ಹುಟ್ಟಬೇಕು, ಅವ್ರ ತವ ಕಲಿಬೇಕು, ಅವ್ರಿಗೆ ತವ ನೌಕರಿ ಸಿಗಬೇಕು. ಇದೆ ಕಾಮ, ಕಾಮ್ಯತೆ. ಯಾವುದನ್ನು ನಾವು ಬಯಸ್ತೇವೋ ಅದು. ಹಾಗಿದ್ರೆ ಯಾವ ರೀತಿಯನ್ನು ಬಯಸಬೇಕು? ಅದಕ್ಕಾಗಿಯೇ ಮುಂದೆ ಅಂತ ಹೇಳಿದ್ದಾರೆ, ಧರ್ಮ, ಅರ್ಥ ಮತ್ತು ಮೋಕ್ಷ. ಈ ಕಾಮ ಏನಿದೆಯೋ ಅದು ಈ ಧರ್ಮದಿಂದ ಕೂಡಿರಬೇಕು. ಕೂಡಿರದಿದ್ರೆ ಏನಾಗ್ತದೆ ಅನ್ನುವಂಥದ್ದನ್ನು ಕೂಡ ರಾಮಾಯಣವನ್ನು ನಾವು ನೋಡ್ತೇವೆ. ಸುಗ್ರೀವನನ್ನು ನೋಡ್ತೇವೆ, ವಾಲಿಯನ್ನು ನೋಡ್ತೇವೆ, ವಿಭೀಷಣನನ್ನು ನೋಡ್ತೇವೆ, ರಾವಣನನ್ನು ನೋಡ್ತೇವೆ, ಭರತನನ್ನು ನೋಡ್ತೇವೆ, ರಾಮನನ್ನು ನೋಡ್ತೇವೆ. ಉಳಿದಂತ ಇಬ್ರು ಅಣ್ಣ ತಮ್ಮಂದಿರು ಕೂಡ ಯಾವಾಗಲೂ ಹೊಡೆದಾಡಿಕೊಂಡೇ ಇರುವಂಥದ್ದು. ವಿಭೀಷಣ ರಾವಣ, ರಾವಣನನ್ನು ಕೊಂದು ವಿಭೀಷಣ ರಾಜನಾಗ್ತಾನೆ, ವಾಲಿಯನ್ನು ಕೊಂದು ಸುಗ್ರೀವ ರಾಜ ಆಗ್ತಾನೆ. ಆದ್ರೆ ಇವರು ಕೂಡ ಹೊಡೆದಾಡಿಕೊಂಡಿದ್ದಾರೆ, ಭರತ ಮತ್ತು ರಾಮ. ಯಾವಕ್ಕೆ? ನೀ ರಾಜ ಆಗ್ಬೇಕು, ನೀ ರಾಜ ಆಗ್ಬೇಕು. ಕೈಕೇಯಿ ರಾಮನನ್ನು ವನವಾಸ ಕಳಿಸ್ತಾಳೆ, ಭರತನಿಗೆ ಪಟ್ಟವನ್ನು ಕೇಳ್ತಾಳೆ. ದಶರಥ ರಾಮ ವನವಾಸಕ್ಕೆ ಹೋಗುವುದೇ ಅದೇ ಪುತ್ರ ಶೋಕದೊಳಗೆ ಒಂದು ಯುವಂತನಾಗ್ತಾನೆ. ಭರತ ಬರ್ತಾನೆ, ರಾಜ್ಯಕ್ಕೆ ಯಾರೂ ಅಧಿಪತಿಗಳಿಲ್ಲ. ಅವಾಗ ಕೈಕೇಯಿ ಹೇಳ್ತಾಳೆ, ಅತ್ಯಂತ ನಿರಾಕೃತವಾಗಿರುವಂತಹ ರಾಜ್ಯವನ್ನು ನಿನಗಾಗಿ ನಾನು ಮೀಸಲಾಗಿಟ್ಟಿದ್ದೇನೆ ಅಂತ. ಆವಾಗ ಭರತ, ಇದು ರಾಮನದು, ರಾಮನೇ ರಾಜ ಆಗ್ಬೇಕು, ರಾಮನಿಗೆ ರಾಜ್ಯವನ್ನು ಕೊಡಲಿಕ್ಕೆ ಹೋಗ್ತಾನೆ. ರಾಮನಿಗೆ ಹೋಗಿ ಹೇಳ್ತಾನೆ, ನಿನ್ನ ರಾಜ್ಯ ಅದು ನಿನ್ನನ್ನು ಕಾಯ್ತಾ ಇದೆ, ಬಾ, ನೀವು ತಂದೆಯವರು ತೀರ್ಕೊಂಡು ಬಿಟ್ಟಿದ್ದಾರೆ, ನೀ ರಾಜ ಆಗುವುದು. ಆವಾಗ ರಾಮ ಹೇಳ್ತಾನೆ, ಈ ರಾಜ್ಯವನ್ನು ತಂದೆಯವರು ನಿನಗಾಗಿ ಇಟ್ಕೊಂಡಿದ್ದಾರೆ, ನೀ ರಾಜ ಆಗ್ಬೇಕು. ಇದು ವ್ಯತ್ಯಾಸ. ಸುಗ್ರೀವ ಮತ್ತು ವಾಲಿಯಲ್ಲಿ ವ್ಯತ್ಯಾಸ ಇದು. ರಾಮ ಮತ್ತು ಭರತನ ಇಬ್ಬರ ಈ ಜಗಳ ಏನಿದೆಯೋ ಅದು ಸುಗ್ರೀವ ಮತ್ತು ವಾಲಿಯ ಜಗಳಕ್ಕಿಂತ ಭಿನ್ನವಾಗಿರುವಂತಹದ್ದು. ವಿಭೀಷಣ ಮತ್ತು ರಾವಣನ ಜಗಳಕ್ಕಿಂತ ಭಿನ್ನವಾಗಿರುವಂತಹದ್ದು. ಏನು ಅಂತಂದ್ರೆ ಈ ಬಯಕೆಗಳೇನಿದೆಯೋ ಇವು ಧರ್ಮದಿಂದ ಕೂಡಿರಬೇಕು. ಯಾವಾಗ ಕಾಮದ ಮೇಲೆ ಧರ್ಮ ಮತ್ತು ಅರ್ಥಗಳೇ ತಮ್ಮ ಪ್ರಭುತ್ವವನ್ನು ಸ್ಥಾಪಿಸುತ್ತವೆಯೋ ಆವಾಗ ದಶರಥನಿಗೆ ಆಗುತ್ತಾ ಸ್ಥಿತಿ ಆಗ್ತದೆ. ನೆನಪಿಟ್ಕೊಳ್ಬೇಕಾಗಿರುವಂಥದ್ದು, ದಶರಥ ಅತ್ಯಂತ ಧರ್ಮಾತ್ಮವ. ರಾಮ ಹೇಳ್ತಾನೆ, ಆತ್ಮಾನಂ ಮಾನುಷಂ ಮನ್ಯೆ ರಾಮಂ ದಶರಥಾತ್ಮಜಂ. ಎಲ್ಲ ದೇವರಿಗೂ ಬಂದು ಹೇಳ್ತಾರೆ, ರಾಮ ನೀನು ಭಗವಂತ, ಸ್ವತಃ ನೀನು ದೇವಾದಿ ದೇವರಿದ್ದಿ ಅಂತ. ಆವಾಗ ರಾಮ ಹೇಳ್ತಾನೆ, ನನಗೆ ಯಾವುದೂ ಇಲ್ಲ, ನಾನು ದಶರಥನ ಮಗ. ನನಗೆ ಹೆಮ್ಮೆ ಆಗ್ತದೆ, ನಾನು ದಶರಥನ ಮಗ ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ಹೆಮ್ಮೆ ಆಗ್ತದೆ. ನಾನು ದಶರಥನ ಮಗ ಅಂತ ಹೇಳ್ತೇನೆ ಬಿಟ್ರೆ ನಾನು ಪರಬ್ರಹ್ಮ ಅಂತ ಹೇಳುವುದಿಲ್ಲ, ನಾನು ಭಗವಂತ ಅಂತ ಹೇಳುವಂತವಲ್ಲ, ನಾನು ಸರ್ವಶಕ್ತ ಅಂತ ಹೇಳುವಂತಹದ್ದು ನನಗೆ ಯಾವಾಗಲೂ ಕೂಡ ಸಂತೋಷವನ್ನು ಕೊಡುವುದಿಲ್ಲ. ನನ್ನ ಸಂತೋಷವನ್ನು ಕೊಡುವಂತಹದ್ದು ಯಾವುದು ಅಂದ್ರೆ ನಾನು ದಶರಥನ ಮಗ ಅಂತ ಹೇಳುವಂತಹದ್ದು ನನಗೆ ಸಂತೋಷವನ್ನು ಕೊಡುತ್ತದೆ ಅಂತ ರಾಮ ಹೇಳ್ತಾನೆ. ಅಂತಹ ದಶರಥ ಯಾವಾಗ ಈ ಅರ್ಥ ಮತ್ತು ಕಾಮಗಳು ಧರ್ಮದ ಮೇಲೆ ಸವಾರಿಯನ್ನು ಮಾಡುತ್ತವೆಯೋ ಆವಾಗ ದಶರಥನ ಹಾಗೆ ದುರಂತ ಆಗ್ತದೆ, ಜೀವನ ದುರಂತ ಆಗ್ತದೆ. ಎರಡು ಮಗಳನ್ನು ಕೊಟ್ಟಿದ್ದಾರೆ ಕೈಕೇಯಿಗೆ, ಮಾತು ಕೊಟ್ಟಿದ್ದಾರೆ, ನಿನ್ನ ಮಾತನ್ನು ನಡೆಸಿಕೊಡುತ್ತೇನೆ, ನೀ ಯಾವಾಗ ಏನು ಕೇಳ್ತೀಯೋ ಅದನ್ನು ಕೊಡುತ್ತೇನೆ ಅಂತ. ಯಾವಾಗ ಯಾರನ್ನು ಹೇಳಿದಾನೆ ಅನ್ನೋದು ಕೇವಲ ಒಬ್ಬರೇ ಇರ್ತಾರೆ, ಮತ್ತೆ ಯಾರಿಗೂ ಗೊತ್ತಿಲ್ಲ. ಆದರೆ ಧರ್ಮ ಸಿಂಹಾಸನದ ಮೇಲೆ ಕುಳಿತುಕೊಂಡು ಇಡೀ ತನ್ನ ರಾಜ್ಯಕ್ಕೆ ಮಾತನ್ನು ಕೊಟ್ಟಿರ್ತಾನೆ. ಕೇಳ್ತಾನೆ, ರಾಮನನ್ನ
श्री गुरुदेव दत्त अयोध्यापति श्री रामचंद्र भगवान की जय। हनुमान की जय। ओम ಮೊಬೈಲ್ ತೋರಿಸಿ ಏನದು
ಪ್ರಸಾದ ಮಾಡ್ಕೊಂಡು ಹೋಗ್ಬೇಕು. ಅಲ್ಲಿ ಪ್ರಸಾದದ ಹಾಲ್ ಒಳಗೆ ಎಲ್ಲ ತಯಾರಿ ಆಗಿದ್ದಾರೆ. ದರ್ಶನ ಮಾಡಿದವರು, ಪೂಜಾ ಮಾಡಿದವರು, ಕುಡಿ ತುಂಬಿಕೊಂಡವರು ಎಲ್ಲರೂ ಕೂಡ ಪ್ರಸಾದ ತಗೊಂಡು ಹೋಗ್ಬೇಕು. ಮತ್ತು ದೇವಸ್ಥಾನದಿಂದ ಎಲ್ಲ ಸುವಾಸನೆಗೆ ಉಳಿತರ ಉಳಿದುಕೊಂಡು ಹೋಗ್ಬೇಕು. ಆಮೇಲೆ ಎಲ್ಲ ಸುವಾಸನೆಗೆ ಕಾಲು ಕೊಡಿದ್ದಾರೆ, ಎಲ್ಲ ಬರ್ತದೆ. ಕೊಟ್ಟು ನಿಮ್ಮ ಮನೆಯವರಿಗೆ गुरुजी प्रसाद ಆಮೇಲೆ ಬಫೆ ಇದೆ. अभी को पता चला ना पाद पूजा हम सब आने को है। आ रहे हैं नहीं तो छोड़ेंगे नहीं आपको। सब उल्टी कर रहे हैं। पाद पूजा जब नमक करते दो बाद फिंगर्स नमक है अरे और रेस्टलेस आती पहला चाकरे देता ಎಲ್ಲ ಸಕಾಶಳಿ ಆಸರೆ ಮೂರು ಮಂದಿ ಇತ್ತು ನೋಡು ಈ ಜೋರಕ್ಕೆ ನೋಡು ಹೌದಲ್ಲ ಇಲ್ಲಿ ಹೋದಲ್ಲ ಎಲ್ಲಿದೆ ಕಾಲು ತೊಳ್ಸ್ಕೊಂಡೆ ಊಟ ಕೊಟ್ಟು ಎಲ್ಲಿ ಇಲ್ಲವಾ ಮನೆ ಕಡೆಗೆ ಏನಾಗಿಲ್ಲ ಮನೆಗೆ ನಮ್ಮ ಕಾಲು ಮನೆ ಮಾಡಿದ್ದಾರೆ ರಾಜುನ ಬಂದಿರೋ
ಇಲ್ಲಕ್ಕ ನಾಳೆ ಸಾಕ್ಷಿ ನನ್ನ ಮಗಳಿಗೆ ನೋಡಿಯಲ್ಲ ರಾಮೇಶ್ವರ ಬಾಳ ಬೇಡ್ಕೊಂಡು ಆಗ್ಯದ ಅಂತ ತೋಡೋರಿ ಸಾಲ ಕೊಟ್ಟಾನವ ಅಮ್ಮ ಬರ್ತಾ ಸರಿ ಅಲ್ಲೇ ತೋರಿಸ್ಕೊಂಡು